ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ DMK ರವಿ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ನರೋರಾ ಅಣು ವಿದ್ಯುತ್ ಕೇಂದ್ರ ಎಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಎರಡನೇ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಜ್ರಗಳು ದೊರೆಯುತ್ತವೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ್. ಮೂರನೇ ಪ್ರಶ್ನೆ, ಲಕ್ಷದ್ವೀಪದ ರಾಜಧಾನಿ ಯಾವುದು? ಆಪ್ಷನ್ ಎ ಸಿಲ್ವಾಸ, ಆಪ್ಷನ್ ಬಿ ದಮನ್, ಆಪ್ಷನ್ ಸಿ ಫೋರ್ಟ್ ಬ್ಲೇರ್, ಆಪ್ಷನ್ ಡಿ ಕವರಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕವರಟ್ಟಿ. ಪ್ರಶ್ನೆ 4, ಭಾರತದ ಸಂವಿಧಾನದಲ್ಲಿ ಶಿಕ್ಷಣವು ಇದರ ವ್ಯಾಪ್ತಿಗೆ ಬರುತ್ತದೆ? ಆಪ್ಷನ್ ಎ ಕೇಂದ್ರ ಪಟ್ಟಿ, ಆಪ್ಷನ್ ಬಿ ರಾಜ್ಯ ಪಟ್ಟಿ, ಆಪ್ಷನ್ ಸಿ ಸಮವರ್ತಿ ಪಟ್ಟಿ, ಆಪ್ಷನ್ ಡಿ ಇವ್ಯಾವುವೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸಮವರ್ತಿ ಪಟ್ಟಿ. ಪ್ರಶ್ನೆ 5, ಒಬ್ಬ ವ್ಯಾಪಾರಿ 24 ರೂಗಳಿಗೆ 16 ಮೋಸಂಬಿ ಹಣ್ಣುಗಳನ್ನು ಖರೀದಿಸಿ ಅವುಗಳನ್ನು 18 ರೂಗಳಿಗೆ 8ರಂತೆ ಮಾರುತ್ತಾನೆ. ಆತನ ಲಾಭ ಎಷ್ಟು? ಆಪ್ಷನ್ ಎ 50%, ಆಪ್ಷನ್ ಬಿ 40%, ಆಪ್ಷನ್ ಸಿ 30%, ಆಪ್ಷನ್ ಡಿ 20%. ಸರಿಯಾದ ಉತ್ತರ ಆಪ್ಷನ್ ಎ 50%. ಪ್ರಶ್ನೆ 6, ವಿಧಾನಸಭೆಯ ಸದಸ್ಯನಾಗಲು ಕನಿಷ್ಠ ವಯೋಮಿತಿ ಎಷ್ಟು? ಆಪ್ಷನ್ ಎ 18 ವರ್ಷ, ಆಪ್ಷನ್ ಬಿ 21 ವರ್ಷ, ಆಪ್ಷನ್ ಸಿ 25 ವರ್ಷ, ಆಪ್ಷನ್ ಡಿ 20 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 25 ವರ್ಷ. ಪ್ರಶ್ನೆ 7, ಬಾಂಗ್ಲಾದೇಶದ ಕರೆನ್ಸಿ ಯಾವುದು? ಆಪ್ಷನ್ ಎ ರೂಪಾಯಿ, ಆಪ್ಷನ್ ಬಿ ತಕ, ಆಪ್ಷನ್ ಸಿ ಡಾಲರ್, ಆಪ್ಷನ್ ಡಿ ಬಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ ತಕ. ಪ್ರಶ್ನೆ 8, ರೈತನ ಗೆಳೆಯ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಎತ್ತುಗಳು, ಆಪ್ಷನ್ ಬಿ ಹಸು, ಆಪ್ಷನ್ ಸಿ ಕೋಳಿ, ಆಪ್ಷನ್ ಡಿ ಎರೆಹುಳು. ಸರಿಯಾದ ಉತ್ತರ ಆಪ್ಷನ್ ಡಿ ಎರೆಹುಳು. ಪ್ರಶ್ನೆ 9, ಭಾರತದ ಪೂರ್ವ ಭಾಗದ ತುತ್ತ ತುದಿಯಲ್ಲಿರುವ ರಾಜ್ಯ ಯಾವುದು? ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಮಣಿಪುರ. ಸರಿಯಾದ ಉತ್ತರ
ಆಪ್ಷನ್ ಎ ಅರುಣಾಚಲ ಪ್ರದೇಶ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ.